ಬಳಿಕ ನಿನ್ನ ಮನದ ಆಸೆ ಈಡೇರಿಸುವುದು ಕಾಮಿನಿ ಕಲಹಂಸಗಾಮಿನಿ. ಕಾಂತ, ಹಾಗಾದರೆ ಈಗ ನನ್ನ ಮಾತನ್ನು ಕೇಳುವುದಿಲ್ಲವೇ? ಮಾತನ್ನು ಮೀರಿ ಹೋಗುವೆಯಾ? ಪ್ರಿಯ, ಹೇಳುವಿನ ಕೇಳು. ಚೆನ್ನಾಗಿ ಹೇಳು. ಲಕ್ಷಣವಲ್ಲ ಕಾಂತ. ಈ ಋತುಕಾಲದಲ್ಲಿ ಪುತ್ರ ಪ್ರಾಪ್ತಿಯಾದರೆ ಅದು ಚಿರಕಾಲ ಉಳಿಯುವುದಂತೆ. ಆದ್ದರಿಂದ ಎಲ್ಲದ ತಿರಸ್ಕಾರ ಮಾಡಿ ಹೋಗಬೇಡ ರಮಣ, ಸದ್ಗುಣ ಬರಣ. ಪ್ರಿಯ, ಮೋಹದ ಪ್ರಭಾತಿ ಅತಿ ಫಲವಂತ ವೈರಿಯ ಕೂಡ ಕಲಹಕ್ಕೆ ಹೋಗಲಾಗವೆಂದು ಸಲ್ಲೈತ ಚತುರಿಯಂ ಹೇಳಿ ಮರಳಿ ಬರಲಾಗವೆಂದು ನಿನಗೆ ತೆಗೆದು ಕೇಳಿದ ಬರಿಯಾಗು. ಇಂದಿನ ದಿನ ರಣಮಂಡಲದಲ್ಲಿ ಇಂದ್ರ ಸಂಜಾತನಾದ ಭಂಗೇನು ಮಂದರದ್ಧಾರನಾದ ಹಿಂದರೀಶರು ಅವನ ಕಂಬಲವಾಗಿ ಬಂದರೆ ಅವನ ಗುಂಡಿಗೆಯನ್ನು ಹಿಡಿದು ಅತಿ ಅದ್ಭುತವಾದ ಹಿಡಿತವನ್ನು ಎಸಗಿ ವಜ್ರವ ಪಾಂಡವರ ಶಿರವನ ಹುಂಗರಕ್ಷಕ್ಕೆ ಹಾರಿಸಿದ್ದರೆ ವೀರ ಸುಧಾರನೆಂಬ ಹೆಸರು ಜೊತೆಗೆ ಒಂದು ವೇಳೆ ಕಲ್ಲರಿಗೆ ರಾಜನಾದ ಶ್ರೀಕೃಷ್ಣನ ಚತುರ್ಹ ಬುದ್ಧಿಯಿಂದ ಪಾರ್ಥನ ಕೈಯಲ್ಲಿ ಸತ್ತರೆ ವೀರ ಸರ್ಕವನ್ನು ಸೇರಿವೆಂದಾಗಿ ಇಡೀ ನಿನ್ನ ಮಂದಿರಕ್ಕೆ ದಾರಿ. ಕಾಂತ, ಎಷ್ಟು ಮಾತ್ರಕ್ಕೂ ಎನ್ನ ಮಾತನ್ನು ಕೇಳುವುದಿಲ್ಲವೇ? ಪಾಂಡ ಪುತ್ರ ದಂಟೆಗೆ ಹೋದರೆ ನಿನಗೆ ಏನಾಗುವುದು ಗೊತ್ತೇ? ಅದು ಏನಾಗುವುದು ಕಾಂತೆ? ಏನಾದರೂ ಬಿಡುವುದಿಲ್ಲವೇ? ಏನಾದರೂ ಬಿಡುವುದಿಲ್ಲ. ಯೋಚನೆ ಮಾಡಿ ನೋಡು. ಯೋಚನೆ ಮಾಡುವುದು ಏನೈತೆ ಸ್ಥಿತಿ? ತೊಡಕು ಮಹಾ ಕೆಡುಕು. ಸರ್ವತಾ ಬಿಡುವುದಿಲ್ಲ. ಅವಸರವೇ ಅಪಘಾತಕ್ಕೆ ಕಾರಣ. ಅದು ಸಹಜವಾಗಿ ಆಗಲಾರದು. ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೆಟ್ಟರೆ ನಮ್ಮ ಬುದ್ಧಿಯು ಕೆಟ್ಟು ಹೋಗುವುದು. ಸಹಜವಾಗಿ ಕೆಡುವುದಿಲ್ಲ ಸ್ಥಿತಿ. ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಹೇಳು. ಸಲ್ಲದು ಸಮರವನಿಲ್ಲ
ವರ್ಷದ 12 ಸಂವತ್ಸರದಲ್ಲಿ ಈ ಋತು ಸಂವತ್ಸರವೇ ಅತಿ ಶ್ರೇಷ್ಠವಾದ ಸಂವತ್ಸರ. ಕಾಂತ, ಇಂಥ ಸಮಯದಲ್ಲಿ ಸತಿಪತಿಗಳಿಬ್ಬರು ಕೂಡಿದರೆ ಪ್ರಿಯ ಪ್ರಿಯರೇ, ಸುಂದರ ಪುತ್ರನ ಪ್ರಾಪ್ತಿಯಾಗುವುದೆಂದು ಬಲ್ಲವರು ನುಡಿದರು. ಕಾಂತ, ಕಾಂತೆ, ಇಂಥ ಋತು ಸಮಯದಲ್ಲಿ ಸತಿಪತಿಗಳಾದ ನಾವು ಸುಖ ಸಂತೋಷದಿಂದ ಕಾಲ ಕಳೆಯುವುದನ್ನು ಬಿಟ್ಟು ಪಾಂಡ ಪುತ್ರರನ್ನು ಎದುರಾಕಿಕೊಂಡು ಹೋಗುವೆನೆಂದು ಹೇಳ್ತಿರುವೆ. ಕಾಂತ, ಕಾಂತೆ, ಪುತ್ರ ಪ್ರಾಪ್ತಿಯಾಗುವ ಮೊದಲು ಹೋಗಬೇಡನಲ್ಲ, ಕೇಳು ಸತ್ಯ ಸೊಲ್ಲ. ಎಲೈ ರಮಣಿ, ಹಿಂದಕ್ಕೆ ಹೋಗುವುದಕ್ಕೆ ಹಾದಿಯನ್ನು ಬಿಡು, ಹಟ್ಟಗಟ್ಟ ಬೇಡ. ನಿನ್ನ ನುಡಿ ಘಟನೆಯ ಮಾತುಗಳನ್ನು ಕೇಳಿ ನನಗೆ ಆನಂದ ಬರಿಸುವಂತೆ ಮಾತನಾಡು. ಮುಪ್ಪು ಬರುವ ತನಕ ಬರೆಸು. ತತ್ವೋತ್ಕರ್ಷ ರೋಷ ಮಿಂಚಿದ ಪಾಶು ಪತಸ್ಥ ಕುಲಶೈಲವನ್ನು ಪರ್ವತ ಮಾಡಿ ಕುಡಿಗೈದು ಸಪ್ತ ಸಾಗರಗಳನ್ನು ಬತ್ತಿಸಿ ಪರಿದು ಮಾಡಿ ಕಿಡಿ ಕೆಂಡವನ್ನು ಕಾರು ಈ ನಾರಾಯಣತ್ವಕ್ಕೆ ಸಾಗಿ ಯಾವುದು ಎನ್ನುತ್ತಾರೆ. ನಿನಗೆ ತಿಳಿಯದು ಶ್ರೀಬುದ್ಧಿ. ಪ್ರಳಯಂತಕ ಹಂದ ಹಾಗೆ ಸೀತೆಯ ಮಾತನ್ನು ಕೇಳಿ ರಮಣಾಸುರನು, ಶೂರ್ಪನಖಿಯ ಮಾತು ಕೇಳಿ ರಮಣಾಸುರನು, ಇವರಲ್ಲಿ ಮಹಾ ಕಷ್ಟಕ್ಕೆ ಗುರಿಯಾದರು ನಾರಿ. ಪರಿಪರಿಯಿಂದ ಈ ಖಂಡಗಲಿಯನ್ನು ತಡೆಯುವುದು ತರವಲ್ಲ ನಾರಿ. ಇಡೀ ನಿನ್ನ ಮಂದಿರಕ್ಕೆ ದಾರಿ ಇಲ್ಲ ಐತೆ. ಕಾಂತ, ಮಾತೆ, ನಿನಗೆದಕ್ಕೆ ಪಾಂಡ ಪುತ್ರರ ಮೇಲೆ ಇಷ್ಟೊಂದು ಕೋಪ? ಸಹಜವಾಗಿರುವುದು. ಪ್ರಿಯ, ಪ್ರಿಯರೇ, ಹೇಳುವೆನು ಕೇಳು. ಏನು ಚೆನ್ನಾಗಿ ಹೇಳು. ಪ್ರಿಯ, ಪ್ರಿಯರೇ, ಹೇಳುವೆನು ಚೆನ್ನಾಗಿ ಲಾಲಿಸು. ಅದೇನು ಚೆನ್ನಾಗಿ ಕೇಳು. ಓದಬೇಕೆ ತಾಪಬೇಕೆ ಪ್ರಾಣೇಶ್ವರ, ಎಷ್ಟು ವಿಧವಾಗಿ ಹೇಳಿದರೂ ಒಂದೇ ಹಠವನ್ನು ಹಿಡಿದಿರುವೆ. ಕಾಂತ, ಸತಿಯರ ಮಾತನ್ನು ಕೇಳಿದರೆ ಮಾತ್ರ ನಿನಗೆ ಜಯವಾಗುವುದು. ಪ್ರಿಯ, ಪ್ರಿಯರೇ, ಸತಿಯರ ಮಾತನ್ನು ಕೇಳಿ ನಿನ್ನ ಪಂಥವನ್ನು ಬಿಟ್ಟು ಬಿಡರನ್ನ ಬುದ್ಧಿ ಸಂಪನ್ನ. ಏ ಪ್ರಭಾವತಿ, ಇಷ್ಟು ಪರಿಪರಿಯಿಂದ ಬೇಡಿದರು ಎಂದು ಮನವು ಒಂದು ರೀತಿಯಾಯಿತು. ನಿನ್ನ ವಚನವೇ ಹಿತವೆಂದು ತೋರಿಸು. ಸಂತಾನೋತ್ಪತ್ತಿ ಫಲಕ್ಕಾಗಿ ನಿರಾಕರಿಸಿ ಹೋದರೆ ತಂದೆಯವರ ಕಡೆಯಿಂದ ಬಂದರು ಚಿಂತೆಯಿಲ್ಲ. ಸಂದೇಹವಿಲ್ಲದ ಹರಮನೆಗೆ ಹೋಗಲು ನಡೆಸಿದ್ದಲ್ಲಿ ತಮ್ಮೂ ಕಂಡರಿ. ಒಪ್ಪಿಕೊಂಡೆಲ್ಲ ಬಹಳ ಸಂತೋಷವಾಯಿತು. ಇನ್ನು ತಡ ಮಾಡದೆ ಅರಮಂದಿರಕ್ಕೆ ಹೋಗೋಣವೇ?
ಆ ಪಾಠಕನನ್ನು ಕರೆತರುವಂತೆ ನಾನು ಸೂತ ಪ್ರಖ್ಯಾತ ರಾಜ ಆಗುವಂತೆ ಹೋಗಿ ಇಚ್ಛೆ ಕರೆತರೋಣ ರಾಜ ಕರ್ಕೊಂಡು ಹೋಜ ಹೋಗಿರಲ್ಲ ಈ ಸಾರಥಿ ಜಾಗೃತಿಯಿಂದ ಜಾಗೃತಿ ಸೂಡಿದ ರಥವನ್ನು ಬರುವಂತ ನಾವು ಸಾರಥಿ ಸಾರ್ಧಕ ಜನ ಬರುವಂತ ಪ್ರಾಣ ಅದೇ ಪ್ರಕಾರ ಮಾಡಿದ ಅತಿ ಜಾಗ್ರತೆ ಓಹೋ ಮಂತ್ರಿ ಇದೆ ಓಹೋ ಮಂತ್ರಿ ಶೇಖರ ಇದೇ ಹುಟ್ಟಾಟಕರ ಹಿಂದಿನ ದಿನ ಯುದ್ಧಕ್ಕೆ ಹೋಗುವುದನ್ನು ಬಿಟ್ಟು ಹಿಂದುಳಿದು ನಿಂತನಲ್ಲ ಎಲ್ಲ ಸುಂದರ ಮಣಿಯರಾದ ಪ್ರಭಾವತಿ ಋತು ಸಮಯವಾಗಿರುವುದು ಅರ್ಥದಾನವನ್ನು ಮಾಡಿದ ಹೋದರಲ್ಲಿಯ ದೋಷವನ್ನು ಪರಿಸರದಿಂದ ವಂದನೆಗೈದು ಬೇಡಿಕೊಂಡರು ಸತಿಯರ ಮನವ್ರತವನ್ನು ಈಡೇರಿಸುವುದಕ್ಕಾಗಿ ಮಂದಿರದಲ್ಲಿ ನಿಂತ ಬಿಟ್ಟರು ಇದರಲ್ಲಿ ಎಲ್ಲ ಅಪರಾಧವೇನಿದೆ ಮಂತ್ರಿ ರಾಜಾಜ್ಞೆಯಂತೆ ಎಲ್ಲ ಕರೆಗಳನ್ನು ಬಂಧಿಸಿಕೊಂಡು ರಾಜನಿಗೆ ಒಪ್ಪಿಸು ಮಂತ್ರಿವರಿಯನ್ನೇ ಬೇರೆ ಮಾಡುವ ಕಾರ್ಯವನ್ನು ಅಹೋ ಮಂತ್ರಶೇಖರನೇ ಓಹೋ ಮಾತೆ ಸ್ವಲ್ಪವಾದರೂ ಎನ್ನ ಮೇಲೆ ಕರುಣೆ ತೋರು ಎಷ್ಟು ಮಾತು ಹೇಳಕ್ಕೆ ಮತ್ತೆ ಎಷ್ಟು ಮಾತ್ರ ತೋರುವುದಮ್ಮಯ್ಯ ತೋರುವುದಿಲ್ಲವೆಂದರೆ ನನ್ನ ಮೇಲೆ ಕರುಣೆ ತೋರಿ ಬರುವವರಾದರೂ ದಾರಿರುವರು ಮಂತ್ರಶೇಖರ ಹೇಳುವೆನು ಕೇಳು ಹೇಳಮ್ಮಯ್ಯ ಮಂತ್ರೀಶೇಖರ ಎನ್ನ ಪದೆಯು ತಪ್ಪು ಕೈದಿರುವನೆಂದು ಸರಿಪಡಿಸಿಕೊಂಡು ಹೋಗುವುದು ಸಮ್ಮತವಾದ ಕಾರ್ಯವಲ್ಲ. ಅಗೋ ಮಗನೇ, ಸುಮ್ಮನೆ ಎನ್ನ ಮುಖವನ್ನು ನೋಡಿ ಕರುಣೆ ತೋರಿ ಪತಿಯನ್ನು ಬಿಟ್ಟು ಬಿಡು. ನಿನ್ನಲ್ಲಿ ಕರಮನೆದು ಬೇಡಿಕೊಳ್ಳುವೆನು ಮಂತ್ರಶೇಖರನೇ, ಕರುಣೆ ತೋರು ಬೇಗನೆ. ಪ್ರಭವತಿ ಯುದ್ಧ ಯಾಕೆ ಬರಬೇಕು? ಭಾರತದೇಶ ನಾಡು ಎನ್ನುವುದು ಧರ್ಮವಲ್ಲ. ನಿಮ್ಮ ಕಾಂಡವರಿದ್ದಕ್ಕೆ ಸಮಾನಕ್ಕೆ
ಸ್ವಲ್ಪವಾದರೂ ಪ್ರೀತಿ ಇಲ್ಲವೇ? ಮಗನೇ, ಪುತ್ರ, ಪುತ್ರ, ಕುಮಾರ, ಸ್ವಲ್ಪ ಕಣ್ಣು ಬಿಟ್ಟು ನನ್ನ ಮುಖವನ್ನಾದರೂ ನೋಡು. ನೋಡುವ ಮಾತಿ ಕರವನು ಮುಗಿವೆ, ಕುಮಾರನಾದ ಮಂತ್ರಶೇಖರನೇ, ಮಾತು ಮಾತಿಗೂ ಮಾತೆ ಎಂದು ಕರೆಯುವ ನಿನ್ನ ಮೇಲೆ ನನಗೂ ಪ್ರೀತಿ ಇರುವುದು. ಕುಮಾರ, ಎನ್ನ ಮೇಲೆ ಕರುಣೆದವರು ಪತಿಯ ಸೆರೆಯನ್ನು ಬಿಟ್ಟು ಬಿಡು ಪುತ್ರ. ಕೋಮಲ ಗಾತ್ರ ರಾಣಿಯಾದ ಪ್ರಮೇಯಕ್ಕೆ ನಮ್ಮ ಗಂಡನನ್ಬಿಟ್ಟು ಬಂಧಿಸಿಕೊಂಡು ಹೋಗೆಂದು ಹೇಳಿದೆಯಲ್ಲ, ಇದು ಸರಿಯಾದ ನಡೆಯಲ್ಲ. ಈ ಲೋಕದ ಸಚಿವ ಮಾಡುವ ಬರೋದು ಪತಿಯ ಬರೋದು, ಪತಿ ಮಾಡುವ ಬರೋದು ಸಚಿವ ಬರೋದಲ್ಲ. ಎಲ್ಲ ಮೀರಿಸಿ ಶಾಸ್ತ್ರ ಬರೋದ ಆದ್ದರಿಂದ ರಾಜ್ಯದ ಗೊಬ್ಬರ ಕಂಡಿಯ ಪ್ರಮೇಯಕ್ಕೆ ಮುಖಕ್ಕೆ ಬರೋತಿ. ಆಗೋ ಮಗನೇ, ಇಷ್ಟೊಂದು ಕಠೋರ ಮನಸ್ಸನ್ನು ಮಾಡಿದರೆ ನಿನಗೆ ಒಳಿತಾಗುವುದಿಲ್ಲ ಪುತ್ರ. ಹೌದು ಮಾತೆ, ನನ್ನ ಮನಸ್ಸು ನೋವಾದರೆ ನಿನಗೆ ಸಂತೋಷವಾಗುವುದೇ? ಆಗಲ್ಲ ಮಾತೆ. ದರೆಯಲು ಮೆರೆಯುವ ಮೆಚ್ಚಲಾರನು. ಪುತ್ರ, ಎನ್ನ ಮುಖವನ್ನು ನೋಡಿ ಪತಿಯ ಸರಿಯನ್ನು ಬಿಟ್ಟು ಬಿಡ ಪುತ್ರ. ಸದಮಲ ಗಾತ್ರ ಎನ್ನನ್ನು ಪಿಡಿತರಿಸಿ ಕೊಲ್ಲುವನು ಅಥವಾ ಇನ್ನೇನು ಮಾಡುವನು ಎಂಬ ಭಯದಿಂದ ಬಲೆಯುತ್ತಿದ್ದು ಬಲದಂತೆ ಯಾತ ಕಡಲಲ್ಲೇ ಕಾಂತೆ. ಒಂದು ವೇಳೆ ಹತ್ತಾತನ ಕೋಪದಿಂದ ಸತ್ತರೆ ಮುಕ್ತಿ ಬಂದವನು, ಇಲ್ಲವಾದರೆ ಮುಕುಂದನ ಪಾದಾರವಿಲ್ಲವನು ಸೇರುವನು ಸತಿ ಮೋಹದ ಪ್ರಭಾವತಿ. ಕಾಂತ, ಕಾಂತೆ, ಎಂಥ ಮಾತನ್ನು ಹೇಳಿದಿ ನೀನು. ಸಹಜವಾಗಿ ಹೇಳುವನು. ಬರದೆ ಹೋದರೆ ಮುಕುಂದನ ಪಾದವನ್ನು ಸೇರುವನೆಂದು ಹೇಳಿದೆಯಲ್ಲ. ಸಹಜವಾಗಿ ಹೇಳುವನು. ನೀನು ಹೋದರೆ ನಾನು ವಿಧಿವೆ ಪಟ್ಟವನ್ನು ಹೊತ್ತುಕೊಂಡು ಬದುಕಬೇಕೇ ಪ್ರಿಯ. ಅಹೋ ಪ್ರಿಯ, ನೀನು ಹೇಳುವ ನುಡಿಯನ್ನು ನಾನು ಎಂದಿಗೂ ಸಹಿಸಲಾರೆನು. ನಿನ್ನನ್ನು ಬಿಟ್ಟು ನಾನು ಬದುಕಲಾರೆನು ಕಾಂತ. ಬಿಡುವಂತ ಸಖಿ ಮತ ಪ್ರಾಣ ರಾಜಕಿ ಪ್ರಿಯ. ಚೋರ ಕರವನ್ನು ಬೈದು ಚಾರು ನಂದದ ಕರಗ
ತೆಗೆದುಕೊಂಡು ಹೋಗಿದೆಯಲ್ಲ, ಈ ಮಾತೇನು ಸೇವೆಯಲ್ಲ. ನಾನು ಮಾಡಿರುವುದು ಅಪರಾಧದ ಸರಿ, ಪಿತರ ಆಜ್ಞೆಯನ್ನು ಮೀರಿ ತಪ್ಪು ಮಾಡಿರುವುದು ಸಹಜವಲ್ಲವೇ ಸುಂದರಿ? ಇದಕ್ಕೆ ನೀನಾದ ಬೇಡ ಕಾಬರಿ. ಅಗೋ ಕಾಂತ, ಕಾಂತೆ, ಏನೇ ಹೇಳಿದರೂ ನೀನು ಪೋರುವೆಂಬ ದುಃಖದ ಶೋಕವು ನನಗೆ ಸಹಿಸಲಾಗುತ್ತಿಲ್ಲ ಕಾಂತ. ಕಾಂತೆ, ನನ್ನ ಮಾತನ್ನ ಕೇಳಿ ಈ ಋತು ಸಮಯದಲ್ಲಿ ಪುತ್ರ ಪ್ರಾಪ್ತಿಯಾದರೆ, ಸುಂದರ ಪುತ್ರನ ಹುಟ್ಟಿದರೆ ನಮ್ಮ ಜೀವನ ಸಾರ್ಥಕವಾಗುವುದೆಂದು ಹೇಳಿದ ಕಾರಣ ತಂದೆ ಮಾತನ್ನ ಧಿಕ್ಕಾರ ಮಾಡಿ ಅದರ ಮಂದಿರಕ್ಕೆ ಬರುವೆನೆಂದು ನುಡಿದೆ ಕಾಂತ. ನೀನು ಹೋದರೆ ನನ್ನ ಗತಿಯೇನು ಕಾಂತ ಧೀಮಂತ. ಹೇ ಪ್ರಭಾವತಿ, ಪ್ರಿಯ, ಹೃದಯಾತಕ್ಕೆ ಮರಗತಿ, ಭಕ್ತ ವತ್ಸಲನಾದ ತನ್ನ ಭಕ್ತರನ್ನು ಸದಾ ಕಾಪಾಡುತ್ತಿರುವನು. ನೀನು ಇಷ್ಟು ಮಾತ್ರಕ್ಕೆ ಭಯಪಟ್ಟು ಎದೆಬಡೆಯಬೇಡ ಸತಿ. ಓಹೋ ಮಂತ್ರಿ, ಪಿತನ ಸನ್ನಿಧಿಗೆ ಹೋಗೋಣ ನಡಿ ಮಂತ್ರಿ, ಸರ್ವ ಕಾರ್ಯ ಮಂತ್ರಿ. ತಂದು ತಮ್ಮ ಸೇರಿ ನಿಲ್ಲಿಸಿದ ರಾಜ ಹೇಳ್ಕೊಡು ತೇಜ. ಸತ್ಯ ಕರ್ಮದಳಕ್ಕೂ ಓಕ್ಕರಾಗಿ ಜನಿಸಿದ ಅಮೃತವಾಗಿಂದ ಕಾಮದೇವನ ಕೆಚ್ಚರಿಂದ ಎನ್ನ ಹೃದಯದಲ್ಲಿ ಕುಲ ಕುಟಕನಾದ ಕುಮಾರನ ಜನಿಸಿದ್ದನಂತ ಹನುಮನಾದ ಸುಧರ್ಮದ. ಓಹೋ ಜನಕ, ಸಾಹಿರ ಭಂಗಕ್ಕಾಗಿ ನಾನು ಯುದ್ಧಕ್ಕೆ ಸಮೃದ್ಧರಾಗ ಸಮಯದಲ್ಲಿ ಹತ್ಯೆಗಂಡ ಮಾಡಿದೆಯಾ ಪಾಪಿಷ್ಟನ? ನಿನ್ನ ಕಟ್ಟೆಯಿಂದ ಕಾಣೆಯಿಂದ ನನಗೆ ಕದಾವದಲ್ಲಿ ಸಲ್ಲಿಸುವುದರ ಏನಷ್ಟನ? ಸತ್ಯವನ್ನು ಅತ್ಯತ್ಯಸಿ ನಡೆದರ ಕಡುತ್ತರವಾದ ನಿಶ್ಚಯ ಬರೆದು ಅನುಭವಿಸಬೇಕೆಂದು ನಿಶ್ಚಯವನ್ನು ಬರೆದು ದಿಟ್ಟ ಪರಾಕ್ರಮವಾದ ತಪ್ಪದ ಬಂದಿರುವರು. ಕಾಲದಲ್ಲಿ ಸಾಕ್ಷಾತ್ ಶ್ರೀ ಕೃಷ್ಣಮೂರ್ತಿಯ ದೀಕ್ಷೆ ಬರೆದ ರಂಗಕ್ಕೆ ಉತ್ತಮ ತರದ ಪಟ್ಟಣದಲ್ಲಿ ಬರುವರು. ಯಾತಕ್ಕೆ ನಿಂತಿಲ್ಲ ನಿರ್ಭಾಗ್ಯ ನಿನ್ನ ತಪ್ಪು ತೆಗೆದ ಕಡಿಯನ ಒಡವೆ ನಿರ್ಮಾರ್ಕಿರನ ಶಾಸನ ಭಂಗಕ್ಕಾಗಿ ನಾನು ಸುಮ್ಮನಿರುವನು. ನಿನ್ನ ಕುಮಾರನ ರಾಜದ್ರೋಹಿಯ ಲಭಿಸನೆ ಅತಿ ಬಲಂತನೇ. ಅಲ್ಲ, ರಾಜ್ಯಾಜ್ಞೆಯ ಮೀರಿದು ನೀನು ರಾಜದ್ರೋಹಿ ಅಲ್ಲವೇನ? ಪುಣ್ಯ ಪಾಪಗಳಂತೂ ವಿಚಾರಿಸಿ ನೋಡಿದರು ನಿನ್ನ ಕುಮಾರನು ರಾಜದ್ರೋಹಿಯ ಲಭಿಸನೆ ಅತಿ ಬಲಂತನೇ. ಆ ಮೂರ್ಖನೇ, ರಾಷ್ಟ್ರದ ಆತ್ಮಘಾತಕದ ರಾಜಶಾಸನ ಉಲ್ಲಂಘನೆಗೈದರ ಚಂಡನ ಮಧ್ಯಾಹ್ನ ಹೇಳುವನು ಕೇಳು. ಯಾವನು ತನ್ನ ಸಾಮ್ರಾಜ್ಯಕ್ಕೆ ಕೇಡು ಬಯಸುವನು ಅವನ ರಾಜದ್ರೋಹಿ. ಯಾವನು ತನ್ನ ಸ್ವಾರ್ಥಕ್ಕಾಗಿ ಜನರ ಹಿಂಸೆ ಮಾಡುವನು ಅವನ ರಾಜದ್ರೋಹಿ ಮತ್ತು ಚಾಂಡಾಲನು. ಯಾವನು ಪ್ರಭು ಸೇವೆ ಮಾಡುವನನ್ನು ಮೋಹದ ಮುಸುಕನ್ನು ಹಾಕಿ ಪ್ರಜೆಗಳನ್ನು ಬೆರಳು ಗಳಿಸಿ ಅವರ ಕಡೆಯಿಂದ ಹಣವನ್ನು ಸೆಳೆದು ತನ್ನ ಬಕ್ಕಸಕ್ಕೆ ತುಂಬಿದವನು ಅವನು ರಾಜದ್ರೋಹಿ. ನಾನು ಮಾತ್ರ ರಾಜದ್ರೋಹಿ ಅಲ್ಲದಿದ್ದರೆ ಯಾವನು ಸ್ವದೇಶದ ಅಭಿಮಾನವನ್ನು ತೊರೆದು ದುರಾಸೆಯಿಂದ ಹಣಕ್ಕೆ ಕೈ ಚಾಚುವನು ಅವನು ರಾಜದ್ರೋಹಿ. ನಾನು ರಾಜದ್ರೋಹಿ ಅಲ್ಲದಿದ್ದರೆ ನಾನು ಧರ್ಮ ಕಾರ್ಯಕ್ಕಾಗಿ ನನ್ನಿಂದ ಅತಿ ಕ್ಷಮಿಸಿದೆ. ಮಿಕ್ಕ ದೋಷಗಳು ನಾನು ಎಂದಿಗೂ ಮಾಡಿರುವುದಿಲ್ಲದಿದ್ದರೆ ಅತಿ ಬಲಂತನೇ. ರಾಜ್ಯ ಧರ್ಮಕ್ಕನ್ನು ಸರಳಾಗ ದೇವರನ್ನು ಬಿಸಿಲಾಗಿಡುವ ದೇವಿಯಲ್ಲ. ಸಾಮ್ರಾಜ್ಯ ಗಂಡಾಂತರದಲ್ಲಿರುವಾಗ ರಾಜ ರಕ್ಷಣೆ ಮಾಡುವ ಚಿಂತನ ಕ್ಷತ್ರಿಯರಿಗೆ ಮಧ್ಯಾಹ್ನ ಅದೇನ ಧರ್ಮ. ಈಗ ಶತ್ರುವಾದ ನಾಡುಗಳಲ್ಲ ರಾತ್ರ ದ್ವೇಷವಿದ್ದಲ್ಲ ಸಮಯವಾಗುತ್ತಿರಲಿಲ್ಲ. ಎಲ್ಲ ಪಾಪ ಆಗ್ತದೆ. ನಿನಗಾಗಿ ಕಾಟವು ಕಾಲು ನಿಂತಿದ ಶಾಸನ ಭಂಗಕ್ಕಾಗಿ ಶಿಕ್ಷೆ ಭಕ್ತಿ ಕೇಳಿದ ನಿಂತನ. ಓಹೋ ಜನಕ, ಶಾಸನ ಭಂಗಕ್ಕಾಗಿ ನಾನು ಸುಮ್ಮನಿರುವನು. ನಿನ್ನ ಕುಮಾರನು ರಾಜದ್ರೋಹಿ ಅಲ್ಲದಿದ್ದರೆ ನಿನ್ನ ಕುಮಾರನು ರಾಜದ್ರೋಹಿಯಲ್ಲ. ನಾನು ಮಾತ್ರ ರಾಜದ್ರೋಹಿಯಲ್ಲ. ನಿನ್ನ ಕುಮಾರನು ಇಂದಿನ ರಣವಿಜಯವನ್ನು ಸಾಧಿಸಿಕೊಂಡು
ಶಾಂತಿ ಕ್ರಾಂತಿ ಜನಕ. ಮೂರ್ತನೆ ಸಮರ ಸಂಯುಕ್ತರಾಗಿ ಯುದ್ಧ ವೇಗರು ಶತ್ರುಗಳಿಗೆ ಸದಾ ಸಿದ್ಧರಾಗಿವರು. ಇನ್ನು ಬಾರದಂತೆ ವ್ಯಕ್ತಿದವರು ಇದೇ ದುರ್ಮಾರ್ಗರ ಯಾವ ದುಷ್ಟರು ನಿನ್ನ ತಡೆ ಆಡಿದವರು. ನಿನ್ನ ಸವಾಸ ಕಾಲಕ್ಕೆ ತಕ್ಕ ಫಲವನ್ನು ಅನುಭವಿಸಬೇಕ ಪರಮಪಾಪಿಷ್ಟ. ಪಿತನೇ ಹೇಳುವನ್ನು ಕೇಳು. ನಾನು ಯುದ್ಧಕ್ಕೆ ಹೋಗುವ ನಿನ್ನ ಕಟ್ಟಳ ಮೇರೆಗೆ ಕರಪದ್ಮಗಳು ಧನುರ್ಧಾರಿಯಾಗಿ ರೌದ್ರದಿ ಯುದ್ಧಕ್ಕೆ ನಿಂತ ಹೊರಟ ಕಾಲದಳು ನಿನ್ನ ಮೋಹದ ಸದಯ ಪ್ರಭಾವದಿ ತಟ್ಟನೆ ಬಂದು ಎಲ್ಲ ಹಟ್ಟದಕ್ಕೆ ಇಂದಿನ ದಿನ ನನಗೆ ಷೋಡಶ ದಿನದ ಸಮಯವಾಗಿರುವುದು. ಗರ್ಭಧಾರಣವನ್ನು ಮಾಡದೆ ಹೋದರೆ ನಿನಗೆ ದೋಷ ಬರುವುದೆಂದು ಪರಿಪರಿಯಿಂದ ವಂದನೆಗೈದು ಬೇಡಿಕೊಂಡರು. ಸತಿಯರ ಮಾತು ಮೀರಿ ಹೋದರೆ ಆ ದೋಷಕ್ಕೆ ಗುರಿಯಾಗುವ ನಮ್ಮ ಭಯದಿಂದ ಪ್ರಭಾವತಿಯ ಮಂದಿರದಲ್ಲಿ ಕಂದರ್ಪನಾಗಿ ಕೆಳೆಯಲು ನಿಂತರು. ಇದರಲ್ಲಿ ಎಲ್ಲ ಅಪರಾಧವೇನಿದೆ ಅಪ್ಪಯ್ಯರೇ? ಎಲ್ಲ ತಂದೆ ಎಲ್ಲ ಬೇರೆ ಶಿಕ್ಷೆಯನ್ನು ಕಡಿಮೆ ಇದು ಅನುಭವಿಸಲು ಸಿದ್ಧ. ರಾಜ ಈ ನಾಡಿನ ಮಾತನ್ನು ನುಡಿಯನ್ನು ಕೇಳಿದೆಯಾ? ಈ ಸುಧನ್ವನಮ್ಮ ಮತ ಮೂರ್ಖನ ಮೋಸಗಾರನ ಫಲ್ಲೆ 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 ಎಲ್ಲ ಕಳ್ಳನ ಇವನೊಬ್ಬ ನಾನು ನಂಬಲಾರನ. ಶಾಸನ ಮೀರಲಾಗದು, ಇವನಿಗೆ ಪ್ರಾಣ ಚಿತ್ತವಾಗಲೇಬೇಕು. ಇಂದಿನ ಯುಗ ಧರ್ಮ ಶಾಸನದಂತ ಈ ಸುಧನ್ವನಮ್ಮ ಕೋಲಂ ತಪ್ಪು ಕೈಗಾರ ಅವನು ಕೈ ಕಾಲ ಹಾಕಿಸ್ಯ ಬಂಧಿಸ್ಯ ಹಾಕಿ ವಿರೋಧವಾದ ಮಂತ್ರಿ ಸರ್ವಕಾರಕ್ಕೆ ಸ್ವತಂತ್ರ. ಹಂಸದ ಕುಮಾರನೇ, ಲೋಕಕ್ಕೆ ವಿರ ಎಂತ ಕಷ್ಟ ಪ್ರಾಪ್ತವಾದ್ದು ಇನ್ನೊಂದ ಕೋಪರ ಶರೀರದ ಮಾತಾ ಪೀತ ಭಕ್ತಿ ಉಳನಂ ಹರಿಪಾದ ಪೂಜ ಶಕ್ತಿ ಉಳನಂ ಸಪ್ತ ಪೂರ್ಣಮಯ ದಯವು ಹೇಗೆ ಕರವರ ಶಿವ ಶಿವ ರಾಜ ನೇರ ನೀನು ಎಂತ ಕಷ್ಟ ಪ್ರಾಪ್ತವಾದ್ದು ಶ್ಯಾಮ ಶಿವ. ನಮೋ ನಮೋ ಮಾವ ಮಾವಯ್ಯ. ಮಾವಯ್ಯ ಪರಿಪರಿಯಿಂದ ಎಲ್ಲೊಮ್ಮೆ ಹೇಳಕ್ಕೆ ಕಾಡುತ್ತೀಯ. ಆದರೆ ಪೂರ್ವ ದಿಕ್ಕಿನ ಉದ್ವಾಸನ ಸೂರ್ಯನ ಪಶ್ಚಿಮಾದ್ರ ಹುಟ್ಟಿದರೆ ಹುಟ್ಟಬಹುದು. ಧ್ಯಾನ ಮರಗಟ್ಟಿ ಸಲ್ಲಿಸಲೇ ಚೆಲ್ಲಬಹುದು. ಪುರ ತನ್ನದಾದರೆ ಆಗಬಹುದು. ಕ್ಷತ್ರಿಯರ ಪದ್ಧತಿಯನ್ನು ನಿಂದಿಗೆ ತಪ್ಪು ನಡೆಯಲಾಗಲ್ಲ. ನಿನ್ನ ಗಂಡನ ಬಿಡುವುದು ಎನ್ನಿಂದ ಸರ್ವತ ಆಗಲಿಲ್ಲದ ಪ್ರಭಾವತಿ ಎನ್ನೊಮ್ಮೆ ಹೇಳಕ್ಕೆ ಕಾಡುತ್ತೀಯ. ಮಾವಯ್ಯ ಸರ್ವತ ಪತಿಯ ಸೆರೆಯನ್ನು ಬಿಡುವುದಿಲ್ಲವೆಂದು ನುಡಿಯುತ್ತಿರುವೆಯಲ್ಲ, ಸ್ವಲ್ಪವಾದರೂ ಎನ್ನ ಮೇಲೆ ಕರುಣೆ ಇಲ್ಲವೇ ಮಾವಯ್ಯ? ಎಷ್ಟು ಮಾತ್ರ ಕೇಳಲ್ಲಮ್ಮ ಪ್ರಭಾವತಿ. ಕೇಳುವೆನು ಕೇಳು. ಓ ನನ್ನ ಮಾವ ಅದು ಹೇಳಮ್ಮ ಪ್ರಭಾವತಿ. ನೀ ನನ್ನ ಮಾಂಗಲ್ಯ
ಮಾವಯ್ಯ. ವೃದ್ಧ ಸಭಾ ಜನರನ್ನು ಹೇತಕ್ಕೆ ನಿಲ್ಲಿಸಿದ ಎಲ್ಲ ಬಸಿರಿನ ಜನಿಸಿದ ಶಿಶುವಿನ ಮಾತು ಧಿಕ್ಕರಿಸ ನಡೆಯುವಾಗ ಮಗನೆಂಬ ಭಾವ ಎದುರುತ್ತದೆ. ಹೆಣ್ಣ ದೂರದ್ದು ಇದ್ದವಲ್ಲ, ಕ್ಷತ್ರಿಯರ ಧರ್ಮ ಮೀರುವುದಲ್ಲ, ನಿನ್ನ ಗಂಡನ ಬಿಡುವುದಿಲ್ಲ. ನೀನು ಈ ರೀತಿ ವಾದಿಸಿದ್ದು ಇದ್ದವಲ್ಲ. ಅಯ್ಯೋ ಶಿವ ಶಿವ, ನನ್ನ ಮಾವನಾದ ಹಂಸನಿಗೆ ಪತಿಯ ಸರಿಯನ್ನು ಬಿಡಿ ಎಂದು ಹೇಳಿದರೆ ನನ್ನ ಮಾವನು ಎಂದು ಮೇಲೆ ಕರುಣೆ ತೋರುತ್ತಿಲ್ಲ. ಅಹೋ ಅಕ್ಕ ತಂಗಿಯರೇ, ನಿಮಗಾದರೂ ನನ್ನ ಮೇಲೆ ಸ್ವಲ್ಪವಾದರೂ ಕರುಣೆ ಬರಲಿ. ಈ ನನ್ನ ಶೋಕವನ್ನು ಕೇಳುವರಾದರೂ ತಾನಿರುವರು. ಸಭಾ ಜನರೇ, ಈ ಸಮಯದಲ್ಲಿ ನೀವಲ್ಲದೆ ಮತ್ತಾರು ದಿಕ್ಕಿರುವರು. ನಿಮ್ಮಿಂದ ಆಗಲಿ ನನ್ನ ಪತಿಯ ಸೆರೆಯನ್ನು ಹೇಗಾದರೂ ಮಾಡಿ ಬಿಡಿಸಿಕೊಂಡು ಮಾವಿಂದ ಕಾಲುಮುಖ ಬೇಡಿಕೊಳ್ಳುವುದು ಕಂಡಿರ ಸಭಾ ಜನರೇ. ಅಮ್ಮ ಪ್ರಭಾವತಿ, ನಿನ್ನ ಪತಿಯಾದ ಸುಧಾಮನಿಗೆ ಶ್ರೀಕೃಷ್ಣ ಅರ್ಜುನರನ್ನು ಜಯಿಸಿ ಬಾಳನ್ನು ಜಯಿಸಿದನು ಎಂದು ಜಯವಾರ್ತೆ ಮಾಡುತ್ತೇನೆ. ನಮ್ಮ ಪ್ರಭಾವತಿ ಸಮರ ಕೇವಲ ಜಾಗ್ರತೆ. ಮಂಜೇಶ್ವರ, ರಾಜಾಜ್ಞೆಯನ್ನು ಪರಿಪಾಲನೆ ಮಾಡುವರಲ್ಲಿ ನಿನ್ನದೇನು ತಪ್ಪಿದೆ? ಸಮರಂಗದಲ್ಲಿ ನರನಾರಾಯಣ ಎಂದು ಬಿಡಬಲ ವಿಧಾನವನ್ನು ತೋರಿಸಿ ಲಕ್ಷ್ಮಿಯನ್ನು ಬಿಡಿಸಲಿಲ್ಲ, ಭಾಗ್ಯ ಲಕ್ಷ್ಮಿಯನ್ನು ಬಿಡಿಸಲಿಲ್ಲ ಎಂಬ ಚಿಂತೆಯನ್ನತ್ರ ಭಾವಿಸುತ್ತದೆ. ಎಂದಾದರೂ ಒಂದು ದಿನ ಸಾಯಲೇಬೇಕು. ಒಂದು ಕೊರತೆಗಳ ಗೋವಿಂದನ ಪಾಲು ಮಾಡಿ ಹಿಂದಕ್ಕೆ ಪಾಲಾದ ವಿಭೀಷಣನನ್ನು ಪಡೆಯಲಿಲ್ಲದೆ ಅವರನ್ನು ಕಾಪಾಡುವಂತೆ ನನ್ನನ್ನು ಕಾಪಾಡುವನು ತಂದೆ. ನನಗೇನು ಶಿಕ್ಷೆಯನ್ನು ಕೊಡಬೇಕು ಮುಂದೆ ಅನುಭವಿಸಲು ಸಿದ್ಧನಿರುವೆನು. ಅಹೋ ಪುತ್ರ, ನಾನು ಇಷ್ಟು ವಿಧವಾಗಿ ನಿನಗೆ ಕೇಳಿಕೊಂಡರು ಎಂದು ಮೇಲೆ ಕರುಣೆ ಬರುತ್ತಿಲ್ಲವೇ? ಹೌದ ಮಾತೆ, ಹೇಳಿದರೆ ಕೇಳು. ಚೆನ್ನಾಗಿ ಹೇಳ ಮಾತೆ. ತನಯ ಆಲಿತೆನ್ನ ನುಡಿಯ ನಿನ್ನಲ್ಲಿ ಕೊನೆಯದಾಗಿ ನಾನು ಸೆರೆಗೊಟ್ಟಿ ಬೇಡಿಕೊಳ್ಳುತ್ತೇನೆ. ಪತಿಯ ಸೆರೆಯಲ್ಲಿ ಬಿಟ್ಟು ಬಿಡು ಪುತ್ರ, ಗೋಮುಲ ಗಾತ್ರ.
ಪಾಲಕ ಭಕ್ತ ಜನ ರಕ್ಷಕ ಹಿಂದಕ್ಕೆ ಪ್ರಹ್ಲಾದನನ್ನು ಕಾಪಾಡಿದಂತೆ ನನ್ನನ್ನು ಕಾಪಾಡುತ್ತಂತೆ ಗೋವಿಂದ ಭಕ್ತ ಶರಣೆ ಬೇಗನ ಬಾರೋ ಕಮಲಾ ಶರಣೆ ನಿನ್ನನ್ನು ಬಿಟ್ಟರೆ ನನ್ನನ್ನು ರಕ್ಷಣೆ ಮಾಡುವರು ಯಾರು ತಂದೆ ಶ್ರೀಹರಿ ಗೋವಿಂದ ಬೇಗನೆ ಬಾರೋ ಬೇಗನೆ ಬಾ ಲಕ್ಷ್ಮೀ ರಮಣ ಪರಮಾತ್ಮ ಪಾದ ಪೂಜೆ ಮನಸ್ಸನಾದ ಸುವಂದನ ನಿನ್ನ ಭಕ್ತಿಯನ್ನು ಅರಿದ ರಾಜ ಧರ್ಮಕ್ಕನ್ನ ಸರಳಾದ ನಿನ್ನ ಕರಂಗಳನ್ನು ಕಟ್ಟಿ ಬದಲಿಸಿದ ಈ ದುರ್ಭಾಷಣ ಮಾಡದ ಉಗ್ರ ಶಿಕ್ಷೆಯ ಗುರುವಾಡ ಎಷ್ಟು ಕಷ್ಟಪಡಿಸಿದ ಕಾಲಕ್ಕ ಕೃಷ್ಣ ಪರಮಾತ್ಮನ ನಾಮಾಮೃತ ನಡೆಸಲ ಕಷ್ಟದಿಂದ ಪಾರಾಡಿದ ಕಂದ ನಾನು ಧರ್ಮವನ್ನು ಪಾಲಿಸಿದ ನಿನ್ನ ಮನಗಳನ್ನು ಪಡೆದ ಯುದ್ಧಕ್ಕೆ ಆಗಿ ಅರ್ಜುನನ ಜಯಿಸ ಶ್ರೀಕೃಷ್ಣನ ಮೆಚ್ಚಿಸಿ ಬಾಲಯ ಪುತ್ರ ಸದಮನ ಚರಿತ್ರ ಓಹೋ ಹಬ್ಬವೇ ನನ್ನ ಬಗೆ ಬಗೆಯಿಂದ ಬಳಸಿದ ನಮ್ಮ ಸಂದೇಹವಾದ ಪುಂಡ ನುಡಿಗಳನ್ನು ನುಡಿವೆಯಲ್ಲ ನೀನು ಮಾಡಿದ ವಿಷಯದಲ್ಲಿ ದ್ವೇಷವೇನು ಇಲ್ಲ ಬಂಗಾರವನ್ನು ಪರೀಕ್ಷಿಸಬೇಕಾದರೆ ನಿಜ ನಿಜ ಒಲೆಯುವ ಬೆಂಕಿಯಲ್ಲಿ ಅದನ್ನು ಹಾಕಿ ಕಾಯಿಸಿದರೆ ಅದರ ಖಾತೆಯು ಹೆಚ್ಚಾಗುತ್ತದೆ ಹೊರತು ಕಡಿಮೆಯಾಗಲಾರದು ತಂದೆ ಎನ್ನಂತ ಬಂಗಾರದ ಆಭರಣವನ್ನು ಶ್ರೀಕೃಷ್ಣನಂತೆ ವ್ಯಾಪಾರದಿಂದ ಅರ್ಪಿಸಿ ಮುಕ್ತಿಯನ್ನು ಹೊಂದುವುದು ಜನಕ ಜಗದ ಶಾಂತಿ ಕಾಂತಿ ಕನಕ ಅಹೋ ಕಾಂತ ಕಾಂತ ಅಂತೂ ನಾವು ಅಂದುಕೊಂಡಂತೆ ಏನು ಜರುಗಲಿಲ್ಲ ಶ್ರೀಕೃಷ್ಣನ ಆಶೀರ್ವಾದವು ನಮ್ಮ ಮೇಲೆ ಇರುವುದೆಂದು ನಂಬಿ ನಿನಗೆ ಜಯದಾರತಿಯನ್ನು ಮಾಡುವೆನು ಪೀಠವನ್ನು ಅಲಂಕರಿಸು ಶ್ರೀಕೃಷ್ಣ ಆಶೀರ್ವಾದ ನಮ್ಮ ಮೇಲಿರುವುದೆಂದು ತಿಳಿದು ನಿನ್ನನ್ನು ಕಳಿಸುತ್ತಿರುವೆನು ಜಾಗೃತಿಯಿಂದ ಹೋಗಿ ಬಾ ಕಾಂತ ನೀನೇ ಮಹಾಗುಣವಂತ
ನನ್ನ ಯುದ್ಧಕ್ಕೆ ಹೇಳಿರುತ್ತೆ. ಅಹೋ ಕುಮಾರ, ಅಹೋ ಜನಕ, ಆ ಯಥೋಚಿತ ಅರಿವು ನನ್ನ ಯುದ್ಧಕ್ಕೆ ಬರ ಹೇಳಿದ ಬಳಿಕ ಈ ಭೂಮಂಡಲದ ಸಮಸ್ತ ದೇವನ್ನ ಪಾಂಡಿತ್ಯ ಧಾಪರೇ ಮಧ್ಯಮ ಪಾಂಡವರು 3 ಲೋಕದ ಗಂಡನಂದಿಯನ್ನು ಕೊಂಡವರು. ಅವತನಯ ಅಪ್ಪಯ್ಯ, ಇನ್ನೂರ ಪಟುಪಟರ ಪರಾಕ್ರಮವನ್ನು ಸಮರಕ್ಕೆ ಕರೆಯಲು ಬಿಟ್ಟರೆ ಅವನ ಪರಾಕ್ರಮ ಎಷ್ಟಿರಬಹುದು ನೋಡಿದನು. ಅವತನಯ ಜನಕ, ಅವನ ಧೈರ್ಯಾದ್ಯಂ ಗೆದ್ದಲಿಕ್ಕೆ ಬಂಧಿಸಿ ಅಯ್ಯ ಬಿಡಿಸಿಕೊಂಡು ಬರುವುದು. ಯುದ್ಧಕ್ಕೆ ನಾನು ಹೋಗಿ ಸೈನ್ಯ ಸರಿಪಡಿಸಿದರೆ ನೋಡನ್ನ ಶೌರ್ಯ. ಅವತನಯ, ಇದೇನು ವೀರ ಕುಮಾರ ನಾರಾಯಣಗೆ ಇಂಥ ಸುದ್ದಿಯನ್ನು ಹೇಳಬದ್ದ? ಸಹಜವಾಗಿ ಈಗ ಸುಗಂಧಾರಗೆ ಕರಗಕ್ಕೆ ಹೋಗುವಂತೇಳಿ ಅಲ್ಲ, ನಿನ್ನ ನುಡಿಯನ್ನು ನಾನು ಸಾರ್ವಜನಿಕ ಒಪ್ಪದಿಲ್ಲ. ಅದಕ್ಕೆ ಒಪ್ಪುವುದಿಲ್ಲ ಕನ್ನ. ಅದನ್ನು ನನಗೆ ಈಗ ಆಗಬಲ್ಲನೆ ಬಲ ಅಲ್ಪವಾದ ಕುರಿಯನ್ನು ಕಡಿಯುವುದಕ್ಕೆ ಪಾಡಯತಕ್ಕೆ, ದೃಢಾಸಮನಾದ ಕಡ್ಡಿಯನ್ನು ಮುರಿದಕ್ಕೆ ಗರ್ಗಸಲಕ್ಕೆ, ಮಸಿಕನ ಮರ್ದಿದ್ದಕ್ಕೆ ಅರಿಯಕ್ಷಣಕ್ಕೆ ಈ ದಶ ದಿಕ್ಕಿನ ವೃಷಭಜನಕಲಿ ವೀರ ಎನಿಸಿದ ಒಡೆದ ನಾನಿದ್ದು ಫಲವೇನು ಕಿಂಚಿತ್ ಕಾರ್ಯಕ್ಕೆ ನೀನು ಹೋಗಬೇಕೆ. ತಪ್ಪದೇನೆ ಅಪ್ಪನ ಮಿಟ್ಟರ ಆ ಸುಗಂಧಮ್ಮ ಕುಲ್ಯವನ್ನು ಸದಬಾರ್ದ ನಮ್ಮ ಯಜ್ಞಾಶಿಯನ್ನು ಬಿಡಿಸಿಕೊಂಡು ಬರುವರು. ಕುಮಾರ ರಾಜಕುಲ ಸೋದರ, ನಿನ್ನ ಆತನ ಸಹಸ್ರವಲ್ಲ ನಾ ಬಲ್ಯನು. ಅವತರಯ, ನಿನ್ನಂತ ಉತ್ತಮ ವೀರರ 10 ದಿಕ್ಕುಗಳಲ್ಲಿ 10 ಹುಡುಕಿದ್ರು ಬರುವುದು ದುರ್ಲಭ. ಕುಮಾರ, ಆ ಕುಲ ತಿಲಕನಾದ ಸುಧರ್ಮನ ಕಾರಣಕ್ಕೆ ನೀವೇ ನಡ ಕುಮಾರ ತೋರಿಸುವುದು ನಿನ್ನ ಭೀಕರ. ಆಯತಗಳನ್ನು ಪಿಡಿದು ವೀರ ವೇಷದಿಂದ ದೇವದೇವಿ ಮರವಾದ ಕವಚವನ್ನು ಧರಿಸಿ ಸಲ್ಲಲಿತವಾದ ಕರಪಲ್ಲವದಲ್ಲಿ ಬಿಲ್ಲನ್ನು ಹಿಡಿದು ಸಪ್ತಕುಲ ಪರ್ವತಗಳನ್ನು ಊರ್ವಿಗೆ ಬೀಳುವಂತೆ ವೀರ ಬಬ್ಬೆಯನ್ನು ಬರುವವನು ಅರ್ಜುನನೇ ಇರಬಹುದು. ದೇವ ಅರ್ಜುನನಾಗಿದ್ದರೆ ರಸಕ್ರದನ್ನು ಕಪಿದುದಗಿರಬೇಕಾಗಿತ್ತಲ್ಲ, ಇವನು ಅರ್ಜುನನಲ್ಲ. ಆವಾಗ ದೇವ, ಪಾಂಡವರನ್ನು ಯಾರಾದರೂ ಒಬ್ಬರು ಇರಲೇಬೇಕು. ಬರಲಿ ಹತ್ತಿರಕ್ಕೆ ಬಂದ ಮೇಲೆ ವಿಚಾರಿಸುವನು ಸಾರಥಿ ಅತಿ ಜಾಗೃತಿ. ನೀನುಗಾರು, ನಿನ್ನ ಹೆಸರು ಏನು? ನಿನ್ನ ಜನರು ಯಾರು? ಯಾವ ಅಂಶದವರು? ಎಲ್ಲ ವೃತ್ತಾಂತವನ್ನು ಹೇಳಿಕೊಂಡು ಕೇಳು. ಅಂಶತ್ವದ ಮಹಾರಾಜನ ಕುಮಾರ, ಎನ್ನೆಯ ತಂದೆ. ನನ್ನ ಹೆಸರು ವೀರ ಕೂಡ ಎಂಬ ಧೀರ. ತೀಳಿದ್ಯ ವೀರಗ್ರಣಿ ಧೀಮಣಿ. ಯಾರು? ಅಂಶತ್ವದ ಕುಮಾರ ನಾವೇನು ನಿಮ್ಮ ಬಳಿ ಕನ್ಯಾರ್ಥಿಗಳಾಗಿ ಬಂದಿರೋದಲ್ಲ. ಮೂಢಮತಿ
ಸಾಮರ್ಥ್ಯ ನಿನಗೆಲ್ಲಿದೆಯೋ ಬರೇ ಹರಿ ಎಂಬ ಕೆಣಕಿ ಕರಿ ಎಂಬ ದಿವಸವಲ್ಲದ ಸತ್ತ ಕಾರಣ ಕಟ್ಟಿದ ಕುದುರೆಯನ್ನು ಸುಮ್ಮನೆ ಬಿಟ್ಟು ಬಿಡು. ಸಹಜವಾಗಿ ಬಿಡುವುದಿಲ್ಲ. ನಿನಗೆ ಸುಖವಂತಾಗುವುದು ಯೋಚನೆ ಮಾಡಿ ನೋಡ. ನಿನ್ನ ಇಷ್ಟ ಮೇಲೆ ಬಿಡು. ವೀರ ತ್ರಿಪುರ ಕುಮದ ಚಂಡ ಮತ್ತಂಡನಲ್ಲಿ ಮೆರೆಯುವ ಗಂಡು ನದಿಗಳೆದ ಹೊಳಿ ರಕ್ತವನ್ನು ಕೊಟ್ಟು ಕಟುಕ ತರವಾದ ಕ್ಷತ್ರಿಯ ಧರ್ಮವನ್ನು ಬಿಟ್ಟು ಬಳಿಗೆ ಕಟ್ಟಿದ ಕುದುರೆಯನ್ನು ಬಿಟ್ಟರೆ ಸುಖ ಉಂಟಾಗುವುದನ್ನು ಗಟ್ಟಿಯಾಗಿ ಹೇಳುವ ಕ್ಷತ್ರಿಯನ್ನು ಕುದುರೆಯನ್ನು ಬಿಟ್ಟು ಬಿಡುವರೆಂದು ತಿಳಿದಿರುವೆಯಾ? ಸಹಜವಾಗಿ ತಿಳಿದಿರುವುದು. ಒಂದಕ್ಕೆ ಕುರುಮಂಡಲೇಶ್ವರರ ಸಭಾಮಂಡಲದಲ್ಲಿ ಹೆಂಡತಿಯನ್ನು ರಕ್ಷಿಸಿಕೊಳ್ಳಲಾರದ ಭ್ರಷ್ಟ ಭಂಡ ಹಣಮನೆ ಹೆಂಡತಿಯನ್ನು ರಕ್ಷಿಸಿಕೊಳ್ಳಲಾರದ ಆ ಷಂಡರ ಗಂಡು ದಲಿತರವನ್ನು ಎಲ್ಲ ಮುಂದೆ ನೀನು ಕೊಂಡಾಡಬೇಡ. ಸಹಜವಾಗಿ ಕೊಂಡಾಡುವುದರ ಮಕ್ಕ ಭಂಡ ಅದೇನು ಚೆನ್ನಾಗಿ ನೀವು ಹಂತ ಗಂಡುದಲ್ಲಿ ಅದರ ಕುದುರೆಯನ್ನು ಬಿಡಿಸಿಕೊಂಡು ಹೋಗಂದಿಯಲು ನಿನ್ನಿಂದ ಅಲ್ಲ. ಕುಮಾರ ಕುಲ ಕುಠಾರ ಋಷಿದನೆ ಕಟ್ಟಿದ ಕುದುರೆಯನ್ನು ಬಿಡುವುದರ ಸುಮ್ಮನೆ ಹಿಂದಕ್ಕೆ ನಡೆಯಲ್ಲ. ಬಿಡುವುದರಲ್ಲೇ ಭಂಡ ಕಟ್ಟಿದ ಕುದುರೆಯನ್ನು ಬಿಡುವುದನ್ನು ಸುಮ್ಮನೆ ಹಿಂದಕ್ಕೆ ನಡೆಯುತ್ತೇಳಲ್ಲ. ಬೆಟ್ಟಿಂದಕ್ಕೆ ಬಂದಿಲ್ಲ. ಎನ್ನ ಸೌರ್ಯವನ್ನು ನೀನು ಕಂಡಿಲ್ಲ. ಮರ್ಯಾದೆಯಿಂದ ಎನ್ನ ಕುದುರೆಯನ್ನು ಸುಮ್ಮನೆ ಬಿಟ್ಟರೆ ಸರಿ. ಇಲ್ಲ ವೈದ್ಯ ರವಿನಂದನನಾದ ನಿನ್ನ ತಂದೆಯನ್ನು ಅರ್ಜುನನು ಕೊಲ್ಲುವಾಗ ನಿನ್ನ ಬಿಲ್ಲು ಬಾಣಗಳು ಎತ್ತವಾಗಿದ್ದವೋ ಅದವನೇ ಮೂರ್ಖನ ಪಾಪಿಷ್ಠನೇ ಬಂಧನ. ನಿನ್ನ ತಂದೆಯನ್ನು ಕೊಲ್ಲುವಾಗ ನಿನ್ನ ಬಿಲ್ಲು ಬಾಣಗಳು ಎತ್ತವಾಗಿದ್ದವೋ ಕೈಲಾಗದ ಹದವನೇ ಚಂದನ. ನಿನ್ನ ತಂದೆಯನ್ನು ಕೊಂದನೆಂಬ ರೋಷವು ನಿನಗೆ ಸ್ವಲ್ಪ ಆದರೂ ನಾಚಿಕೆಯಿಲ್ಲವೇ? ಅವರ ಪಕ್ಷ ವಹಿಸಿ ಅಶ್ವವನ್ನು ಬಿಡಿಸಿಕೊಳ್ಳಲು ಬಂದೆಯಾ? ಸಹಜವಾಗಿ ಬಂದ ಇಂಥ ನೋಡು ಕರಿಯುವ ಕರ್ಗುಡಿಗಳಿಂದ ದೇಹವನ್ನು ಚಚ್ಚರಿಯಂತೆ ಮಾಡಿ ನಿರ್ಧರಿಸಿಕೋ. ಇಲ್ಲವಾದರೆ ನಿಮ್ಮ ಚಿಕ್ಕಪ್ಪನಾದರನ್ನು ಕರೆಸಿಕೋ. ಪರಮ ಪಾಪಿಷ್ಠ ಮುಖ್ಯನ ನಾನೊಂದು ಪರಿಹಾರವನ್ನು ಚೆನ್ನಾಗಿ ಕೇಳ. Oh,
ಸುಧಮ್ಮ ಲೈ ಋಷಿಧನೆ ಸೈ ಬಲ 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 ಮೆಚ್ಚಿದ ನಿನ್ನ ಪರಾಕ್ರಮ ರುದ್ರಾಗ್ರ ರೌದ್ರಾಜ್ಞನಿಂದ ದತ್ತವಲ್ಲೊಂದು ಪ್ರಜ್ವಲತ್ವ ಬರುತ್ತಿರುವ ನಿನ್ನ ಯಜ್ಞ ಮಾದ ಬಾಣಂಗಳಂ ಚತುರ್ಧ ಉಗ್ರತಾರವಾದ ಅಗ್ನಾಸ್ತ್ರ ಅದನ್ನು ನಿಗ್ರಹಿಸಿಕೊಳ್ಳಲು ವಂಶಧ್ವಜ ಕುಮಾರ ತೋರುವುದ ಶತ್ರುಗಳ ಚಮತ್ಕಾರ ಮತಿಯುತನಾದ ಕರಣತನಯ ರಾಜೇವ ಹೆಚ್ಚು ವರ್ಣಿಸಿದರು ತೀರದು ನಿನ್ನೆಯ ಶೌರ್ಯ ಇತ್ತ ನೋಡು ಕಡೆಗಾಲದ ಸಿಡಿಲಿನ ಪಲಕಗಳು ಎಡಬಿಡದ ಕಡು ಭೀಕರ ನನ್ನ ಪಲಕಗಳು ಚಟಕ್ ಚಟಲೆಂದು ಹಾಸ್ಪಡಿಸುತ್ತ ಬರುವ ವಾರ್ಧನೆಗಳು ನಿರ್ಧರಿಸಿಕೋ ನಿನ್ನ ಅಗ್ನಿಯಾತ್ರವನ್ನು ಪಕ್ಕದ ಈ ಕಡೆ ಗೈದಿರುವುದು ನೋಡು ಎಂದ ಪರಾಕ್ರಮವನ್ನಾದರೂ ವೀಕ್ಷಿಸಿ ನೋಡು ನಿನ್ನ ರಥ ಸಾರಥಿ ಸಹಿತ ಕುಲಾಹಲ ಚಕ್ರದಂತೆ ಕರ್ರನ ತಿರುಗಿಸಿ ನಿನ್ನ ತಾತನ ಸೂರ್ಯನ ದರ್ಶನವಾಗುವಂತೆ ಆಕಾಶ ಮಾರ್ಗಗಳ ನಿಡುಬುಗುರಿಯಂತೆ ಕಿರ್ರನೆ ತಿರುಗಿಸಿ ವರನಾಥವನ್ನು ಪ್ರಯೋಗಿಸುವುದನ್ನು ನೋಡು ತಡ ಹರಿಸಿಕೊಂಡು ಹಿತವನ್ನು ಮಾಡು ಭ್ರಷ್ಟ ಪರಮ ಪಾಪಿಷ್ಠ ತೊಂಬತ್ ಗಾಂಭೀರ್ಯ ಭುಜವಾದ ಪ್ರವಕ್ತರ ರಾಮ್ ಶಬ್ದದ ಕುಮಾರ ನಿನ್ನ ಕುಲಕೋಟೆ ಪರ್ವವನ್ನ ಯಜ್ಞ ಮಾಡುವ ಎನ್ನ ಅಗ್ನಾಸ್ತ್ರದಿಂದ ನಿನ್ನ ವರ್ಣಾಸ್ತ್ರದಿಂದ ಲೇ ಭಂಡ ಲೇ ದಮನ ಸಹಜವಾಗಿ ಹೇಳು ಲೇ ಭಂಡನ ಅದೇನು ಚೆನ್ನಾಗಿ ಇರಿ ಇರಿ ಇಗ್ಗ ಬೇಡ ಲೇ ಮೂರ ಅಂಬುದಿಯಾದ ಒಂದು ತಂಬಿಗೆ ನೀರು ತುಂಬಿದ ಕ್ಷಣಕ್ಕೆ ಅಂಬುದಿ ಎಲ್ಲ ಬರಿದಾಯ್ತು ಪ್ರಜ್ವಲಿಸುವ ದಿವ್ಯಾಸ್ತ್ರಂ ಬಂಧಿಸಿ ನಿನ್ನ ರಥ ಸಾರಥ್ಯ ಪಟಾಕಿ ಸಹಿತವಾಗಿ ನಮೋ ಮಾರ್ಗ ದಸ ದಿಕ್ಕಿಗಳ ದರ್ಶನ ಮಾಡಿಸಿ ಯಮ ನಾಗರಿಗೆ ಕಳಿಸದಿದ್ದರೆ ಬಾಪು ಬಾಪುರೇ ಎನ್ನು ಪಡೆದ ಮಾತೆ ಬಂಜನಕ್ಕೆ ಸಂಚಾರ ಕೊಂಡ ತೀರದು ನಿನ್ನೆಯ ಬಿಂಕ ಗುಪ್ಪಿಯು ಫಲೆಯು ಹೆಪ್ಪು ನೀರು ಬೀಳದೆ ಎಲ್ಲನ್ನು ಹವಲೋಕಕ್ಕೆ ಕಳಿಸದು ನಿನ್ನಿಂದ ಆಗದು ಎಲ್ಲ ಶಾಸ್ತ್ರಗಳಿಂದ ನಿನ್ನ ಬಿಲ್ಲು ಬಾಣಗಳನ್ನು ಹಿಕ್ಕಡೆ ಕೈಗಿರುವನ್ನು ನೋಡುವುದ ಹೃದಯನ್ನು ಸಾಯಬೇಡ ಮೂಢಮತಿ ಕೈಲಾಗದ ಮಾತುಗಳನ್ನು ಆತಕ್ಕೆ ಹಾರಿದ್ದ ಮಂಜಿನ ಮನೆಯ ಮುಚ್ಚಿಗೆ ಆಗ ಅಂಜ ನಾಗರಿಕರ ಮನೆ ಈಗ ನೋಡ ಯಜ್ಞದ ಮಾತ ಮಾರ್ಗದ ಅದೇ ಪ್ರಕಾರವಾಗಿ ನಡೆಯಲು ಭಂಡ ನಿಗ್ರಹಿಸಿಕೊಂಡು ಇದ್ದಕ್ಕೆ ನಿಮಗೆ ಬುದ್ಧಿ ಸೋಮರ ಸಹಜವಾಗಿ ಮಾಡುವುದೇ ಭಂಡ ಎಲ್ಲ
ಮೂಕಮತಿ ಮುಂಕೋಮ ಶರ ಹಂತವ ನಿನ್ನ ಭಿಂಗವ ಮುರುವನ್ನು ತಡಹರಿಸಿಕೋ ಖಂಡ ಉಳಿಯದು ಅದೇ ಪ್ರಕಾರ ಯುದ್ಧಕ್ಕೆ ಸನ್ನದ್ಧನಾದ ನೋಡಿದೆಯಾ ಈ ಋಷಿವದನ ರೀತಿ ಎಲ್ಲರೂ ಕಲಹ ಕೈಗಳನ್ನು ಬಂದು ನನ್ನಿಂದಾಗದು ಎಂದು ಮೊದಲೇ ಹೇಳಿದೆ ಎಲ್ಲ ಮಾತು ಕೇಳದೆ ಆ ಕನ್ನ ಕಾಟಕನ ತಂದೆಯ ಮಾತನ್ನು ಕೇಳಿ ಎಲ್ಲರನ್ನ ಕದನಕ್ಕೆ ಬಂದು ಎಲ್ಲ ಕೋಪ